ಎಲ್ರಿಗೂ ನಮಸ್ಕಾರ. ಇಂದಿನ ದಿನದ ಲಾಗ್ ಕಂಟಿನ್ಯೂ ಆಗಿದೆ. ಮುಳ್ಕಟಮ್ಮನ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿಂದ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಭೂವರಾಹ ಸ್ವಾಮಿಗೆ. ಪ್ಲ್ಯಾನ್ ಏನು ಇರಲಿಲ್ಲ ಹೋಗೋಣ ಅಂತ, ಅಕಸ್ಮಾತಾಗಿ ಪ್ಲ್ಯಾನ್ ಆಗಿತ್ತು. ದೇವಸ್ಥಾನಕ್ಕೆ ಬಂದ್ವಿ, ಮುಳ್ಕಟಮ್ಮನ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಆದಮೇಲೆ ಹೆಂಗಿದ್ರು ಹತ್ರ ಆಗುತ್ತಲ್ಲ ಭೂವರಾಹ ಸ್ವಾಮಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಭೂವರಾಹ ಸ್ವಾಮಿ ಟೆಂಪಲ್ಗೆ. ಹೋಗಬೇಕು ಅಂತ ತುಂಬಾ ಅನ್ಕೊತಾ ಇದ್ವಿ, ಆಗ್ತಾ ಇರಲಿಲ್ಲ. ಈಗ ಟೈಮ್ ಕೂಡ ಬಂದಿದೆ ಅಂದ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಳ್ಕಟಮ್ಮ ಟೆಂಪಲ್ಗೆ ಹೋಗಿ ಬೇಗ ಮನೆಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಈ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಟೈಮ್ ಆಗಿತ್ತು, ಮಧ್ಯಾಹ್ನಕ್ಕೆ ಹೋಗ್ತಾ ಇದ್ದೀವಿ. ಹೋದ್ವಿ, ಹೊಟ್ಟೆ ಹಶ್ವಾಗಿತ್ತು ಎಲ್ಲರಿಗೂ. ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಒಂದೊಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡಿದೋ. ಯಾಕೆಂದರೆ ಅಲ್ಲಿ ಯಾವುದೂ ಹೋಟೆಲ್ ಇರಲಿಲ್ಲ, ಯಾವುದೇ ಥರ ಸ್ನ್ಯಾಕ್ಸು ಏನೂ ಇರಲಿಲ್ಲ ತಿನ್ನೋದಕ್ಕೆ. ಹಾಗಾಗಿ ಜ್ಯೂಸೇ ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿದ್ವಿ. ಇನ್ನು ಕಾರು ಇಳಿಯೋದೇ ತಡ, ಅಲ್ಲಿ ಪೂಜೆ ಸಾಮಾನು ತೊಗೊಳ್ಳಿ, ಅದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ ಅಂದ್ಬಿಟ್ಟು ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಹುಡುಗ ನಮ್ಮ ಹತ್ರನೇ ಬಂದು ನಮ್ಮ ಹತ್ರನೇ ಪೂಜೆ ಸಾಮಾನು ತೊಗೊಬೇಕು ಅಂತ ತುಂಬಾ ಹಿಂಸೆ ಕೊಟ್ಟ. ಹಾಗಾಗಿ ಅವ್ರಿಗೂ ಕೂಡ ಒಂದು ವ್ಯಾಪಾರ ಆಗುತ್ತೆ ಅಂದ್ಬಿಟ್ಟು ಅದೇ ಅಂಗಡಿಗೆ ಹೋದ್ವಿ. ಅವನು ಸಿಕ್ಕಾಪಟ್ಟೆ ಅಲ್ಲಿ ಫಾರ್ವರ್ಡ್ ಹುಡುಗರು, ಎಲ್ಲರೂ ತುಂಬಾ ಬುದ್ಧಿವಂತರು ಹುಡುಗರು ಅಂತಲೇ ಹೇಳ್ಬೋದು. ಅಂದರೆ ಪೂಜೆ ಸಾಮಾನೆಲ್ಲ ಫಸ್ಟಿಗಿನ್ನ ಇವಾಗ ತುಂಬಾ ಕಾಸ್ಟ್ಲಿ ಆಗಿದೆ. ಒಂದು ತೆಂಗಿನಕಾಯಿ 80 ರೂಪಾಯಿ ಹೇಳಿದ್ರು. ನಮ್ಮ ಕಡೆ ಎಲ್ಲ ಅಷ್ಟಿಲ್ಲ, ಆದರೂ ಇಲ್ಲಿ ರೇಟ್ ಇತ್ತು. ಆದರೂ ನಾವು ಪೂಜೆ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಅಲ್ಲಿ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯಾವುದೋ ಒಂದು ನದಿ ಹರಿತಿದೆ, ಆ ನದಿ, ವಾತಾವರಣ ಕೂಲಾಗಿತ್ತು. ತುಂಬಾ ಒಂಥರ ಚೆನ್ನಾಗಿತ್ತು ವಾತಾವರಣ. ಅಂತೂ ಸಖತ್ತು ಇಷ್ಟ ಆಯಿತು. ಲಾಸ್ಟಿಗೆ ಅಂತೂ ಇಂತೂ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಭೂವರಾಹ ಸ್ವಾಮಿಗೆ ಬಂದ್ವಿ. ಬಂದು ನೋಡಿದ್ರೆ ಮಧ್ಯಾಹ್ನ 1:30ಗೆಲ್ಲ ಕ್ಲೋಸ್ ಆಗುತ್ತಂತೆ. ಡೋರ್ ಕ್ಲೋಸ್ ಮಾಡಿದರು. ನೆಕ್ಸ್ಟು 3:30ಗೆ ಡೋರ್ ತೆಗಿಯೋದು ಅಂತ ಹೇಳಿದ್ರು. ದೇವರ ದರ್ಶನ ಆಗೋದು 3:30 ಮೇಲೆ ಅಂತ. ಅಷ್ಟೊತ್ತಕ ಏನು ಮಾಡೋದು, ಇಲ್ಲಿ ಏನೇ ದೋಷ ಇದ್ರೂ ಪರಿಹಾರ ಆಗುತ್ತೆ. ಮನೆ ಕಟ್ಸೋರು ಕಟ್ಬೋದು. ಭೂಮಿ ದೋಷ, ಯಾವುದೇ ದೋಷ ಇದ್ರೂ ಪರಿಹಾರ ಆಗುತ್ತೆ. 11 ಸುತ್ತು ಪ್ರದಕ್ಷಿಣೆ ಹಾಕಿ ಸೈಡಲ್ಲಿ ಒಂದು ಮಣ್ಣಿನ ಗುಡ್ಡೆ ಇದೆ, ನೋಡ್ಬೋದು, ಕಾಣ್ತಿದೆ. ಅಲ್ಲಿ ಮಣ್ಣು ತಗೊಂಡು ಸುತ್ತ ಪ್ರದಕ್ಷಿಣೆ ಹಾಕ್ರಿ ಅಂತ ಹೇಳಿದ್ರು. ಪ್ರದಕ್ಷಿಣೆ ಹಾಕಿ ನೆಕ್ಸ್ಟು ಊಟ ನೋಡ್ರಿ, ಕಲ್ಲಲ್ಲೆಲ್ಲ ಮನೆ ಕಟ್ಟಿದ್ದಾರೆ ಈ ಥರ ಅಲ್ಲಿ. ನೆಕ್ಸ್ಟು ಊಟ ಮಾಡ್ಕೊಂಬಿಟ್ಟು ನಾವು ಹೋಗೋಣ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪ್ರಸಾದ ಸಿಕ್ತು ನಮಗೂ. ತಿಂದ್ಬಿಟ್ಟು ಅಲ್ಲಿ ಒಂದು ಗೋಶಾಲೆ ಇತ್ತು, ಆ ಗೋಶಾಲೆ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಹಸುಗಳೆಲ್ಲ ತುಂಬ ಚೆನ್ನಾಗಿತ್ತು, ನಾಟಿ ಹಸು ಅನಿಸುತ್ತೆ. ಒಂದೇ ಗೋಶಾಲೆ ಇರಲಿಲ್ಲ, 2 ಗೋಶಾಲೆ ಇದ್ದು. ಆ ಕಡೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಹಾಗಾಗಿ ಈ ಒಂದು ಹಸುಗಳ್ದೇನೆ ವಿಡಿಯೋ ಮಾಡ್ತಿದ್ದೆ. ಒಟ್ಟಿನಲ್ಲಿ ಎಷ್ಟು ನೀಟಾಗಿತ್ತು ನೋಡ್ಬೋದು. ಅಲ್ಲಿ ಏನು ಕಸ ಇರಲಿಲ್ಲ, ಎಲ್ಲ ಅವಾಗೇ ನೀಟ್ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು. ಸಗಣಿನೂ ಇರಲಿಲ್ಲ, ಅವಾಗಲೇ ಸಗಣಿ ಎಲ್ಲ ತೆಗ್ದಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲಿ ಸಮುದ್ರನೇ ಒಂದು ಹೈಲೈಟು, ಅಂದರೆ ನದಿನೇ ಒಂದು ಹೈಲೈಟು ಅಂತ ಅನ್ಬೋದು. ತುಂಬಾ ಚೆನ್ನಾಗಿತ್ತು. ಟೆಂಪಲ್ಲು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಅಲ್ಲಿ ಇನ್ನೂ ಹೊಸ್ದಾಗಿ ಆಗ್ತಾಯಿದೆ ದೇವಸ್ಥಾನ, ಇನ್ನೂ ಎಲ್ಲ ಮಾಡ್ತಾಯಿದ್ದಾರೆ. 3:30 ಆಗೋಗುತ್ತೆ. ಫಸ್ಟ್ ನಾವೇ ದರ್ಶನ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗ್ತಾಯಿದ್ರು. ಹಾಗಾಗಿ ನಾವು ಕೂಡ ಅವ್ರ ಜೊತೆನೇ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಬಿಡೋಣ ಫಸ್ಟ್ ಅಂದ್ಬಿಟ್ಟು ಹೋಗಿ ನಾವು ಕೂಡ ಕ್ಯೂ ಅಲ್ಲಿ ಕೂತಿದ್ದೀವಿ. ಒಂದು 1/2 ಅವರ್ ವೆಯ್ಟ್ ಮಾಡಿದ್ವಿ ಕ್ಯೂ ಅಲ್ಲಿ. ನೆಕ್ಸ್ಟು ನಮಗೆ ದರ್ಶನ ಸಿಗೋಕ್ಕೆ 3:30 ಕರೆಕ್ಟಾಗಿ ಶಾರ್ಪ್ 3:30ಗೆ ಡೋರು ಓಪನ್ ಮಾಡಿದ್ರು. ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಪೂಜೆಗೆ ಒಂದು ಟಿಕೆಟ್ ತೊಗೊಬೇಕಾಗಿತ್ತು. ಆ ಟಿಕೆಟ್ ತೊಗೊಂಡು ಆ ಮಣ್ಣು ಏನು ತೊಗೊಂಡಿದ್ವಿ ಅದನ್ನು ನಮ್ಮ ಹೆಸ್ರಲ್ಲೇ ಪೂಜೆ ಮಾಡಿಕೊಡ್ತಾರೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಸುಸ್ತಾಗಿತ್ತು ಅಂತ ಕೂತಿದ್ದೆ. ಅದನ್ನು ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ನದಿ ಹತ್ರ ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ವೀಡಿಯೋಸು ಫೋಟೋಸು ಎಲ್ಲ ತಕ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ರೀಲ್ಸ್ ಮಾಡ್ತೀಯಲ್ಲ, ವೀಡಿಯೋಸ್ ಎಲ್ಲ ತೆಗಿತೀನಿ ಅಂತ ಇದನ್ನು ಮಾಡ್ತಾಯಿದ್ರು. ಅವರೇ ಕೂಡ ಫೋಟೋ ಎಲ್ಲ ತೆಗಿತಾಯಿದ್ರು.
ಅದೆಲ್ಲ ತಕ್ಕೊಂಡು ನೆಕ್ಸ್ಟು ರಿಟರ್ನ್ ಆದ್ವಿ. ನೋಡ್ಬೋದು ದೊಡ್ಡಪ್ಪನ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಗಿದೆ ನಮ್ಮ ಸನತ್ಗೆ. ಅವ್ರ ದೊಡ್ಡಪ್ಪನ ಬಿಟ್ಟಿರ್ತಾನೆ ಇರಲಿಲ್ಲ. ಮೇಲೆ ಕೂತ್ಕೊಂಡು ಮಲ್ಲಿಕಂತೀನಿ ಅಂತ ಏನೇನೋ ಆಡ್ತಿದ್ದ. ನಾನು ವೀಡಿಯೋ ಮಾಡೋಕ್ಕೆ ಹೋಗಿದ್ದಕ್ಕೆ ಮುಖ ತೋರಿಸ್ತಿರ್ಲಿಲ್ಲ, ಆ ಕಡೆಗೆ ಮುಖ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದ. ಅಷ್ಟು ಒಂಥರ ಸಖತ್ತು ಎಂಜಾಯ್ ಇತ್ತು ಅವನಿರೋವತ್ತಿಗೆ. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಒಂದು ನಿಮಿಷನೂ ಸುಮ್ಮನಿರಲ್ಲ ನಮ್ಮ ಸನತ್ತು, ಏನಾದರೂ ತೀಟೆ ಮಾಡ್ತಾನೆ ಇರ್ತಾನೆ. ಹೋಗೋದ್ರಿಂದ ಬರೋವರೆಗೂ ಅವ್ರ ದೊಡ್ಡಪ್ಪನ ಮೇಲೆ ಕೂತಿದ್ದ. ನೆಕ್ಸ್ಟು ಹೊಟ್ಟೆ ಹಸಿಯುತ್ತೆ, ಏನಾದರೂ ತಿನ್ನಬೇಕು ಅಂತ ಅಂದಿದ್ದ. ಸ್ವಲ್ಪ ಮಳೆ ಬರೋಂಗಾಗಿತ್ತು, ಸ್ವಲ್ಪ ಹನಿತಾ ಇತ್ತು. ವೆದರ್ ಮಾತ್ರ ತುಂಬಾ ಒಂಥರ ಚೆನ್ನಾಗಿತ್ತು. ಹಾಗಾಗಿ ಎಲ್ಲರೂ ಹೈವೇಲಿ ಏನಾದ್ರು ಸ್ನ್ಯಾಕ್ಸು ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಕುಣಿಗಲ್ ಹೈವೇಗೆ ಬಂದ್ವಿ. ಅಲ್ಲಿ ಎಲ್ಲ ನೋಡ್ತಾ ಬಂದ್ವಿ, ಎಲ್ಲಿ ಏನು ಸಿಗುತ್ತೆ ಅಂದ್ಬಿಟ್ಟು. ಅವನು ಆಲ್ರೆಡಿ ಹೊಟ್ಟೆ ಹಸಿವಾಗ್ತಿದೆ, ನಾನು ಏನಾದರೂ ತಿನ್ನಬೇಕು ಅಂತ ಅಂತಿದ್ದ. ಹಾಗಾಗಿ ಹೊಟ್ಟೆ ಹಸಿತಿರೋದಕ್ಕೆ ನಾಗಕ್ಕ ಕಡಲೆಕಾಯಿ ತಿಂತಾಯಿದ್ದೆ. ನಮ್ಮನೆಯವರು ತಿಂತಿದ್ರು, ನಮ್ಮನೆಯವ್ರು ತಿಂದಾಗಿತ್ತು. ನೆಕ್ಸ್ಟು ಅವರು ಮುಂದೆಗಡೆ ನನ್ನ ತಂಗಿನೂ ಸುಳಿದು ಕೊಡ್ತಿದ್ಲು ಕಡಲೆಕಾಯಿ, ಅವರೆಲ್ಲ ತಿಂತಾಯಿದ್ರು. ಹೊಟ್ಟೆ ಹಸಿತಿತ್ತಲ್ಲ, ಹಾಗಾಗಿ ಕಡಲೆಕಾಯಿ ತಗೊಂಡಿದ್ದು ಅಂತ ಸ್ವಲ್ಪ ತಿನ್ಕೊಂಡು ಬಂದು ನೆಕ್ಸ್ಟು ಇದು ಸ್ಟಾರ್ಟರ್ಸ್ ಏನಿದೆ ಬೇರೆ? ಪಾವ್ ಭಾಜಿ, ಸ್ಯಾಂಡ್ವಿಚ್, ಸ್ಯಾಂಡ್ವಿಚ್ ಬಂದು ಇದು ವಡ ಇಟ್ಟಾಬಿಡು. ಪಾವ್ ಭಾಜಿ ಒಂದು ಸ್ಯಾಂಡ್ವಿಚ್, ಒಂದು ಮಸಾಲೆ ದೋಸೆ, ಒಂದು ಸ್ವಲ್ಪ ಸೈಡ್ ಬಟನ್ ಇಡ್ಲಿ, ಒಂದು ಪಾವ್ ಭಾಜಿ, 2 ಲೀಟ್ರ್ ವಾಟ್ರು, 5 ಲೀಟ್ರ್. ಆಮೇಲೆ ನನಗೆ ಮಸಾಲೆ ದೋಸೆ ಏನು ಆರ್ಡ್ರ್ ಮಾಡಿದ್ದೆ ನನಗೆ ಬಂತು. ನಾನು ಮಸಾಲೆ ದೋಸೆ ತಿಂದೆ. ನಾಗಕ್ಕ ನನಗೇನು ಬೇಡ, ಕಾಫಿ ಮಾತ್ರ ಸಾಕು ಅಂತಂತು. ನಮ್ಮ ಮನೆಯವರು ಸೆಟ್ ದೋಸೆ ತಗೊಂಡ್ರು, ಇವರು ಬಟನ್ ಇಡ್ಲಿ ತಗೊಂಡ್ರು. ನೆಕ್ಸ್ಟು ಪಾವ್ ಭಾಜಿ ಎಲ್ಲ ತಗೊಂಡ್ರು, ಅದೆಲ್ಲ ತಿಂತಾಯಿದ್ದಾರೆ. ಚೆನ್ನಾಗಿತ್ತು. ಯಾಕೆಂದರೆ ಹೊರಗಡೆ ಒಳಗೆ ಹೋಗೋಕ್ಕೆ ಜಾಗ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಇತ್ತು. ನೋಡ್ಬೋದು, ಸಿಕ್ಕಾಪಟ್ಟೆ ಕಾರ್ಗಳು, ಸಿಕ್ಕಾಪಟ್ಟೆ ಜನ ಎಲ್ಲ ಹೊರಗಡೆನೇ ಕೂತ್ಕೊಂಡು ತಿಂತಿದ್ರು. ಹಾಗಾಗಿ ನಮಗೆ ಸರ್ವೀಸು ಕಾರೊಳಗೆ ಕೊಟ್ಟರು. ಕಾರಲ್ಲೇ ಚೆನ್ನಾಗಿತ್ತು. ಒಳಗೆ ಹೋಗಿದ್ದಿದ್ರೆ ಜಾಗ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.